ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಪರಪನಗ್ರಹಾರದಲ್ಲಿ ಅಕ್ರಮ ಎಸಗಿ ಬಳ್ಳಾರಿಗೆ ಎತ್ತಂಗಡಿಯಾಗಿದ್ದು ಗೊತ್ತೇ ಇದೆ. ಈ ನಡುವೆ ಬಳ್ಳಾರಿಯಲ್ಲಿ ದಿನದೂಡೋದಕ್ಕೆ ಬಹಳ ಕಷ್ಟವಾಗ್ತಾ ಇದೆ ದಾಸನಿಗೆ. ಹೀಗಾಗಿ ಬಾಡಿ ಫಿಟ್ನೆಸ್ ಕಾಪಾಡಿಕೊಳ್ಳೋದಕ್ಕೆ ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಯಾವ ದಾರಿಯನ್ನು ಕಂಡುಕೊಂಡಿದ್ದಾರೆ ಅನ್ನೋ ಡೀಟೇಲ್ಸ್ ನಿಮ್ಮ ಮುಂದೆ. ಫಿಟ್ನೆಸ್ ಕಾಪಾಡಿಕೊಳ್ಳಲು ದರ್ಶನ್ ಹೆಣಗಾಟ. ಅನ್ನಕ್ಕೆ ಬ್ರೇಕ್, ಚಪಾತಿ ಮುದ್ದೆ ಊಟಕ್ಕೆ ಮೊರೆ. ಜೈಲಲ್ಲಿ ಗಂಟೆಗಟ್ಟಲೆ ವಾಕಿಂಗ್, ಕಣ್ತುಂಬಾ ನಿದ್ದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲು ಪಾಲಾಗಿರೋ ನಟ ದರ್ಶನ್ ಜೈಲಿನಿಂದ ಹೊರಗಿದ್ದಾಗ ಐಷಾರಾಮಿ ಜೀವನದ ಜೊತೆಗೆ ಬಿಂದಾಸ್ ಆಗಿ ಇರ್ತಾ ಇದ್ರು. ಫಿಟ್ನೆಸ್ ಮೇಂಟೈನ್ ಮಾಡೋಕೆ ಚಿಕನ್, ಮಟನ್, ಫ್ರೂಟ್ಸ್ ಜೊತೆ ಜ್ಯೂಸ್ ಸೇವಿಸ್ತಾ ಇದ್ರು. ಆದ್ರೆ ಇದೀಗ ಜೈಲಿನಲ್ಲಿರೋ ದರ್ಶನ್ ಬಾಡಿ ಫಿಟ್ನೆಸ್ ಕಾಪಾಡಿಕೊಳ್ಳೋಕೆ ಹೆಣಗಾಡ್ತಿದ್ದಾರೆ. ಜೈಲು ಸೇರೋದಕ್ಕೂ ಮೊದಲು ದರ್ಶನ್ ಜಿಮ್ನಲ್ಲಿ ಗಂಟೆಗಟ್ಟಲೆ ವರ್ಕೌಟ್ ಮಾಡ್ತಿದ್ರು. ಸದ್ಯ ಜೈಲಲ್ಲಿದ್ರು ದರ್ಶನ್ ಬಾಡಿ ಮೇಂಟೆನೆನ್ಸ್ ಬಿಟ್ಟಿಲ್ಲ. ಹೀಗಾಗಿ ಅನ್ನ ಬಿಟ್ಟು ಚಪಾತಿ ಮುದ್ದೆ ಊಟಕ್ಕೆ ಮೊರೆ ಹೋಗಿದ್ದಾರೆ. ಜೊತೆಗೆ ವಿಟಮಿನ್ ಟ್ಯಾಬ್ಲೆಟ್ ಸೇವಿಸ್ತಿದ್ದಾರೆ. ಆರೋಪಿ ದರ್ಶನ್ ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗಿದ್ರು ಬಾಡಿ ಮೇಂಟೆನೆನ್ಸ್ಗೆ ಹೆಚ್ಚು ಒತ್ತು ಕೊಡ್ತಿದ್ದಾರೆ. ಜಿಮ್ ಬಾಡಿ ಮೇಂಟೈನ್ ಮಾಡದಿದ್ರೆ ಬಾಡಿ ಶೇಪ್ ಹಾಳಾಗುವ ಆತಂಕ ದರ್ಶನ್ ಅವರನ್ನ ಕಾಡ್ತಾ ಇದೆ. ಸಾಮಾನ್ಯವಾಗಿ ಒಮ್ಮೆಲೆ ಜಿಮ್ ಬಿಟ್ರೆ ಚರ್ಮ ಜೋತು ಬಿದ್ದು ವಿಲಕ್ಷಣವಾಗುತ್ತೆ. ಹೀಗಾಗಿ ಬಾಡಿ ಫಿಟ್ನೆಸ್ನತ್ತ ಹೆಚ್ಚು ಗಮನ ಕೊಡ್ತಿದ್ದಾರೆ. ಸದ್ಯ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರೋ ಆರೋಪಿ ದರ್ಶನ್ಗೆ ಜಿಮ್ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಹೀಗಾಗಿ ನಿತ್ಯ ವಾಕಿಂಗ್ ಮಾಡ್ತಿದ್ದಾರೆ. ಬೆಳಗ್ಗೆ ಬೇಗ ಎದ್ದೇಳುವ ದರ್ಶನ್ ರಾತ್ರಿ ಬೇಗ ಮಲಗ್ತಿದ್ದಾರೆ. ಅಲ್ಲದೆ ಬೆಳಗ್ಗೆ ಎದ್ದ ಕೂಡಲೇ ಸ್ವಲ್ಪ ಮಟ್ಟಿಗೆ ವರ್ಕೌಟ್ ಜೊತೆಗೆ ಗಂಟೆಗಟ್ಟಲೆ ವಾಕಿಂಗ್ ಮಾಡ್ತಿದ್ದಾರೆ. ಜೈಲಿನಲ್ಲಿ ಅನ್ನ ತ್ಯಜಿಸಿರೋ ದರ್ಶನ್ ಸ್ವಲ್ಪ ಮಟ್ಟಿಗೆ ತೂಕವನ್ನು ಕಳೆದುಕೊಂಡಿದ್ದಾರೆ. ಇತ್ತ ಕೆಲ ಸಿನಿಮಾಗಳ ಶೂಟಿಂಗ್ ಬಾಕಿ ಇರೋದ್ರಿಂದ ಅವರಿಗೂ ಆತಂಕ ಶುರುವಾಗಿದೆ. ಹೀಗಾಗಿ ದರ್ಶನ್ ಅವರ ಫಿಟ್ನೆಸ್ ಮೇಲೆ ಇದೀಗ ಎಲ್ಲರ ಚಿತ್ತವೂ ನೆಟ್ಟಿದೆ. ಅದ್ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ದರ್ಶನ್ ಜೈಲಿನ ಊಟದಿಂದಾಗಿ ಫಿಟ್ನೆಸ್ ಕಳೆದುಕೊಂಡು ಬಿಡ್ತಾರೆ ಅನ್ನೋ ಆತಂಕವು ಅಭಿಮಾನಿಗಳಲ್ಲಿದೆ. ಆದ್ರೆ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಬಾಡಿ ಫಿಟ್ನೆಸ್ ಕಾಪಾಡಿಕೊಳ್ಳುವತ್ತ ದೃಷ್ಟಿ ನೆಟ್ಟಿದ್ದಾರೆ. ಆದ್ರೆ ದರ್ಶನ್ ಮಾತ್ರ ಎಲ್ಲಿಯೂ ತಮ್ಮ ಫಿಟ್ನೆಸ್ ಕಳೆದುಕೊಳ್ಳುವ ಸಣ್ಣ ಅವಕಾಶಕ್ಕೂ ದಾರಿ ಮಾಡಿಕೊಟ್ಟಿಲ್ಲ. ದೇಹಕ್ಕೆ ಫಿಟ್ನೆಸ್ ಕಾಪಾಡಿಕೊಳ್ಳಲು ಜೈಲಿನಲ್ಲಿ ಕಷ್ಟ ಆಗ್ತಿದ್ದ ಕಾರಣಕ್ಕೆ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಮನೆ ಊಟಕ್ಕೆ ಬೇಡಿಕೆ ಇಟ್ಟಿದ್ರು. ಆದ್ರೆ ಕೋರ್ಟ್ ಮನೆಯೂಟಕ್ಕೆ ಅವಕಾಶ ಮಾಡಿಕೊಡದ ಕಾರಣ ರೈಸ್ ತ್ಯಜಿಸಿರೋ ದರ್ಶನ್ ವಿಟಮಿನ್ ಟ್ಯಾಬ್ಲೆಟ್ ಮೊರೆ ಹೋಗಿದ್ದು ಫಿಟ್ನೆಸ್ ಕಾಪಾಡಿಕೊಳ್ಳಲು ಮುಂದಾಗಿದ್ದಾರೆ. ಅಮರೇಶ್ ಎಲ್ಕೆ ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.